ಪರಿಚಯ ಮಾಡ್ಕೊಬಿಡಿ ಯಾರು ಪರಿಚಯ ನಿಮ್ಮ ಹೆಸರು ಹೇಳಿ. ಅಧ್ಯಕ್ಷರೇ, ನಾನು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಹನುಮೇಗೌಡ ಅಂತ. ಗ್ರಾಮ ಪಂಚಾಯತ್ ದಾಳಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜೇಗೌಡರು, ಉಪಾಧ್ಯಕ್ಷರಾದ ಗಣೇಶು ಹಾಗೂ ಅರಸೀಕೆರೆ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಿವಯ್ಯನವರು. ಈ ಪತ್ರಿಕಾ ಕರೆದಿರುವ ಉದ್ದೇಶ, ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಯ್ಯನವರ ಮೇಲೆ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣನವರು ಬಹಳ ಹೀನಾಯ ಸ್ಥಿತಿಯಲ್ಲಿ ಅವರನ್ನು ಪತ್ರಿಕಾ ಮಾಧ್ಯಮದ ಮೂಲಕ ನಿಂದಿಸಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಇಲ್ಲಿಗೆ 20 ವರ್ಷದಿಂದ ಇದ್ದಂಥ ಕ್ಷೇತ್ರ ಹೇಗಿದೆ, ಈ ಶಿವಲಿಂಗೇಗೌಡರು 20 ವರ್ಷ MLA ಆದ ಮೇಲೆ ಯಾವ ರೀತಿಯಾಗಿ ಕ್ಷೇತ್ರ ಬದಲಾವಣೆ ಆಗಿದೆ ಎಂಬುದನ್ನು ರೇವಣ್ಣರು ಅರ್ಥಬೇಕು. ಇವತ್ತು ರೇವಣ್ಣರು ನಮ್ಮ ಶಾಸಕರಾದ ಶಿವಲಿಂಗೇಗೌಡರನ್ನ ಹಂಗಿದ್ರು ಹಿಂಗಿದ್ರು ಏನೋ ಭಾಳ ತೇಜೋವಧೆ ಮಾಡಿ ಮಾತನಾಡಿದ್ದಾರೆ. ಯಾರು ಹುಟ್ಟಂದಿನಿಂದಲೂ ಶ್ರೀಮಂತರಾಗಿ ಅಥವಾ ಚಿನ್ನದ ಸ್ಪೂನ ಬೆಳ್ಳಿ ಬಟ್ಟೆ ಹಿಡ್ಕೊಂಡು ಬರೋಕ್ಕಲ್ಲ, ಬಡವರಾಗೇ ಶ್ರೀಮಂತರಾಗೋದು ಅವರ ಕೆಲಸದ ವೈಖರಿ ಮೇಲೆ ಅವರ ಅಂತಸ್ತು, ಅವರ ವೈಚಾರಿಕತೆ ಬೆಳ್ಕೊಂಡು ಹೋಗುತ್ತೆ. ಆದರೆ ಇವತ್ತು ಶಿವಲಿಂಗೇಗೌಡರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಪ್ರತಿಯೊಂದು ಜನಾಂಗಕ್ಕೂ, ಎಲ್ಲ ಸಮುದಾಯಕ್ಕೂ, ಎಲ್ಲ ಗ್ರಾಮಗಳಿಗೂ ಈ ಸಿಮೆಂಟ್ ರೋಡೇ ಆಗಲಿ ಅಥವಾ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನಗಳೇ ಆಗಲಿ, ಈ ಗಂಗಾ ಕಲ್ಯಾಣಗಳಾಗಲಿ, ಗಂಗಾ ಕಲ್ಯಾಣವನ್ನು ಪಡೆದಿರ್ತಕ್ಕಂಥ ಕೀರ್ತಿ ಶಿವಲಿಂಗೇಗೌಡರಿಗೆ ಸಲ್ಲುತ್ತದೆ. ಏನು ಇವರು ಹೀನಾಯವಾಗಿ ಮಾತಾಡಬಾರ್ದು. ನೀವು ಅದೇ ರೀತಿ ಶಿವಲಿಂಗೇಗೌಡರನ್ನ ಚೂರಿ ಹಾಕಿರು ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ರೇವಣ್ಣರೇ, ನೀವು ಬೆಳೆಸಿದ್ಯಾರನ್ನ? ಮತ್ತೆ ನೀವು ಈ ಕ್ಷೇತ್ರದಲ್ಲಿ ಮೈನಾರ್ ಕಮ್ಯುನಿಟಿ ಜಾಸ್ತಿ ಇತ್ತು. ಈ ಕ್ಷೇತ್ರ ನೀವು ಮೈನಾರ್ ಕಮ್ಯುನಿಟಿ ಶಿವಲಿಂಗೇಗೌಡ ಟೈಪ್ ಯಾಕೆ ಬೆಳೆಸಲಿಲ್ಲ? ನೀವು ಅವ್ರನ್ನೇ ಯಾಕೆ ಬೆಳೆಸಿರಿ? ನಿಮ್ಮಲ್ಲಿ ಉದ್ದೇಶ ಇಲ್ವಾ? ನಿಮ್ಮ ದುರುದ್ದೇಶ ಇಲ್ವಾ? ಅಲ್ಲಿ ನಮ್ಮನ್ನೇ ಬೆಳೆಸ್ಬೇಕು, ನಮ್ಮ ಜನಾಂಗರನ್ನೆಂತ ಬೆಳೆಸ್ಬೇಕು, ಯಾಕೆ ಬೆಳೆಸಿರಿ ಅವ್ರನ್ನ? ಆಲ್ಟರ್ನೇಟ್ ಆಗಿ ಬೇರೆ ಕಮ್ಯುನಿಟಿ ಬೆಳೆಸಿದ್ವಿ. ಇವತ್ತು ನಿಮಗೆ ಒತ್ತಾಗಿ ನಿಂತ್ಕೊಳ್ಳೋರು, ನೀವು ಯಾಕೆ ಬೆಳೆಸ್ರಿ? ಇವತ್ತು ಬೆಳೆಸ್ಬಿಟ್ಟು ಬೆಳೆದಾದ್ಮೇಲೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಯಾಕೆ ಕೇಳ್ತಾರೆ? ಇವತ್ತು ಮನುಷ್ಯಗೆ ಏನೇ ಇರಲಿ, ಶಿವಲಿಂಗೇಗೌಡರು ಸಾಮಾಜಿಕವಾಗಿ ಆರ್ಥಿಕವಾಗಿ ಕೆಲಸವನ್ನು ಮಾಡುವ ಸೈದ್ಧಾಂತಿಕ ತತ್ವವನ್ನು ಇಟ್ಕೊಂಡು ಈ ಅರಸೀಕೆರೆ ಕ್ಷೇತ್ರದಲ್ಲಿ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತವ್ರೆ. ನೀವು ಏನೇ ಹೇಳಿದ್ರು ಸಹ ಶಿವಲಿಂಗೇಗೌಡರನ್ನ ಅವರ ಜೀವ ಇರತಕ್ಕ ಈ ಕ್ಷೇತ್ರದಲ್ಲಿ ಸೋಲಿಸೋಕ್ಕೆ ಕಷ್ಟ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನೀವು ಯಾವುದೇ ರೀತಿ ತೇಜೋವಧೆವಾದಿ ಮಾತಾಡೋದು ಬೇಡ. ನೀವು ಮಾಡಿ, ಅವ್ರ ಮೇಲೆ ಫೈಟ್ ಮಾಡಿ, ರಾಜಕೀಯವಾಗಿ ಮಾಡಿ. ನೀವು ಅವ್ರನ್ನ ವೈಯಕ್ತಿಕವಾಗಿ ನಿನ್ನ ಸಂತೆಯಲ್ಲಿ ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ, ನಿನ್ನನ್ನು ತಂದು ಬೆಳೆಸಿ ನೀನು ನಾಯಿ ಹೋಲಿಸಿ ಮಾತಾಡಿದಿರಲ್ಲ, ಇದು ಯಾವ ಲೆಕ್ಕಾಚಾರ ರೇವಣ್ಣರೇ? ಇದೆಲ್ಲ ನಿಮ್ಮ ಘನತೆ ಗೌರವಕ್ಕೆ ಇದು ಒಳ್ಳೆಯದಲ್ಲ. ನೀವು ನ್ಯಾಯಯುತವಾಗಿ ಮಾತಾಡಬೇಕು. ಪತ್ರಿಕಾ ಮೂಲಕ ತಮ್ಮನ್ನು ವಿನಂತಿಸುತ್ತೇವೆ. ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ MLA ಬಗ್ಗೆ. ಅವ್ರು ನಡೆದು ಬಂದು ಆದಿ ಕುಡ್ಕುಂದಿ ಗ್ರಾಮದಲ್ಲಿ ಕಡುನಿಷ್ಠರು ಮಕ್ಕಳಾಗಿ ಅವರು ಒಬ್ಬರು ಶಿವರಾತ್ರಿ ಹಬ್ಬದ ದಿವಸ ಅವರು ಜನ್ಮ ನೀಡಿ ಈ ಗುರು ಸಿದ್ಧ ನಾಡಿಗೆ ಬಂದು ಹೆಸರಾಗಿ ಆ ಚಿಲಿಯಗುಡ್ಡದ ಹುಲಿ ಅಂತ ಹೆಸರು ತಗೊಂಡು ಇಷ್ಟೊಂದು ಬೆಳೆದೋಗಿರೋದನ್ನ ಯಾರು ಕುಗ್ಸೋಕ್ಕಾಗಲ್ಲ. ಕುಗ್ಸೋಕೆ ಇನ್ನೂ ಹುಟ್ಟಕ್ಕೋಲ್ಲ, ಮುಂದೆ ಬರೋಕ್ಕೋಲ್ಲ. ಅವರು ಮಾಡಿರೋಂಥ ಕೆಲಸ ಕಾಂಕ್ರೀಟು, ಊರಿಗೆ ನೀರು, ಕುಡಿಯೋ ನೀರು, ಗಂಗಾ ಕಲ್ಯಾಣ ಮತ್ತು JGM ಪ್ರತಿಯೊಂದು ತಂದರೆ, ಎತ್ತೊಳೆ ತಂದರೆ. ಯಾರೋ ಕಿಡಿಗೇಡುಗಳು 4 ಕುತ್ಕೊಂಡು ಸರ್ ಮಾತಾಡ್ತಾರೆ. ಅವಕ್ಕೆಲ್ಲ ನಮ್ಮ ಶಿವಲಿಂಗೇಗೌಡರೇ ಜಗ್ಗದೇ ಬೇಕಿಲ್ಲ. ಇತಿಹಾಸದಲ್ಲಿ ಅವರು ನಡೆದು ಬಂದಾಗಿ ಬರವಣಿಗೆಯಲ್ಲಿ ಬರೆದಿಟ್ಬೇಕು ನಾವು ಇತಿಹಾಸದಲ್ಲಿ. ಅಂಥ ಶಿವರಾತ್ರಿ ಹಬ್ಬದ ದಿವಸ ಶಿವಲಿಂಗೇಗೌಡ ಅಂತ ಹೆಸರು ತಗೊಂಡು ಸಿದ್ಧರ ನಾಡಲ್ಲಿ ಇವತ್ತು 4 ಬಾರಿ MLA ಆಗಿ ಅವರು ಬೆಳೆದರೆ ಇತಿಹಾಸದಲ್ಲಿ ಅವ್ರು ಜಗ್ಸೋಕ್ಕೂ ಹಾಕಲ್ಲ. ಯಾರೇ ಮಿನಿಸ್ಟ್ರು ಬಂದರೂ ಹಾಕಲ್ಲ, ರೇವಣ್ಣರು ಬಂದರೂ ಹಾಕಲ್ಲ, ಮತ್ತೊಬ್ಬರು ಮಗದೊಬ್ಬರು ಬಂದರು, ಇವೆಲ್ಲ ಸುಮ್ಮನೆ ಸರ್ ಮಾತಾಡಬೇಕು. ಅವ್ರ ಇತಿಹಾಸದಲ್ಲಿ ಅವ್ರನ್ನ ಸೆರಡಿಲ್ದಂಗೆ ಅವ್ರು ಗೆದ್ದು ಹೋಗ್ತಾ ಇರ್ತಾರೆ. ಅವ್ರು ಸೋಲ್ಸೋ ಅಂಥ ಜನನೇ ಇಲ್ಲ. ಸುಮ್ಮನೆ ಯಾಕೆ ಡಂಬಾಚಾರಕ್ಕೆ ಬಿಟ್ಕೋಬೇಕು? ಬುದ್ಧಿ ಇಲ್ಲದ ಜನಗಳು ಮಾತಾಡ್ಬೇಕಷ್ಟೇ, ತೇಜೋವಧೆ ಮಾಡ್ಕೊಂಡು. ಯಾರೇ ಅವನು ಈ ಮೊನ್ನೆ ನಮಿ ಕಾಣಂಗೆ ಬರ್ತಾ ಇದ್ದ ಅಜ್ಜಪ್ಪ ಅಂತ, ಹೆಂಗ್ ಬೇಕಂಗೆ ಮಾತಾಡ್ತಾನೆ ನಮ್ಮ ಶಿವಲಿಂಗೇಗೌಡರ ಬಗ್ಗೆ. ಅವ್ನ ಇತಿಹಾಸ ಗಡಿಸಿ ಹೋಗಿ ಅದು ಯಾವುದನ್ನು ಗೊತ್ತೇ ಇಲ್ಲ. ನಮಗೆ ಗೊತ್ತು, ನಾವು ಜಿಲ್ಲಾ ಪಂಚಾಯತಿಯಿಂದ KB ಸ್ಟ್ರೈಕ್ ಮಾಡಿ ಆಸ್ತಿಯಾಕೆ ಮಲಿಕೊಂಡು ನಾವು ಸ್ಟ್ರೈಕ್ ಮಾಡ್ತೇವೆ. ಶಿವಲಿಂಗೇಗೌಡರು ಬೆನ್ನಿಂದ ಬೆಳೆದಾರ ನಾವು.
ಅವ್ರೇನೋ 3 ಕಾಸಿನ ಮಾತಾಡಕ್ಕೆ ಹೋಗ್ತವೆ ಇಲ್ಲೆಲ್ಲ ಕುತ್ಕೊಂಡು ಕಟ್ಕೊಂಡು ಎಲ್ಲ ಸಮಾಜಮಯ ಹಿಂದುಳಿದ ವರ್ಗದವರು ದೀನ ದಲಿತರೆಲ್ಲ ಯಾಕೆ ಎತ್ಕೊಂಡು ಹೋಗ್ತಾ ಇರೋ ಅಂದ್ರೆ ಶಿವಲಿಂಗೇಗೌಡರು ಇವತ್ತ ಇಡೀ ಕರ್ನಾಟಕ ಹೆಸರಾಗಿ ನಿಂತಾರೆ ಶಿವಲಿಂಗೇಗೌಡರು. ಇವ್ನು ಯಾರು ಹೇಳ್ತಾನೆ, ನಾವು ಗಂಡಸಿ ಹೋಗ್ಲಾರು ರಚಿಕೆ ಅವನು ಅಡ್ರೆಸ್ಸಿಂದ ಹೋಗ್ತಾನೆ, ಅವೆಲ್ಲ ಮಾತಾಡಬಾರ್ದು. ಅವನು ನಮ್ಮಿಂದ ಬರ್ತಿದ್ದ, ಇವತ್ತ ಒಂಚೂರು ಐರನ್ ಬಟ್ಟೆ ಹಾಕಿ ಮುಂದೆ ಕುತ್ಕೊಂಡು ಮಾತಾಡ್ತಾವ್ರೆ. ನಾನು ನೇರವಾಗಿ ಹೇಳ್ತೇನೆ ಈ ವಿಚಾರ, ಶಿವಲಿಂಗೇಗೌಡರ ಬಗ್ಗೆ ಕಳ್ಳ ಪಳ್ಳ ಅನ್ನೋದೆಲ್ಲ ವಾಪಸ್ ತಗೊಳ್ಳಿ. ಅವನು ಶಿವನ ಭಕ್ತಿಯಾಗಿ ಹುಟ್ಟಿರೋ ಮಗ ಅವನು ಶಿವಲಿಂಗೇಗೌಡರು. ಈ ನಾಡಿಗೆ ಹೆಸರಾಗಿ ನಿಂತಾರೆ, ಆ ಬೃಹತ್ ತಾಲ್ಮರವಾಗಿ ಬೆಳೀತಾವ್ರು ಅವ್ರು ಇವತ್ತ. ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬೇಕು. ನಾವು ಭಾಳ ಜನ ಇದೀವಿ ಅವ್ರ ಹಿಂದೆ, ಹೆಚ್ಚೆಚ್ಚು ನಿಂತ್ರೆ ಯಾರು ತಡೆಯಲ್ಲ. ಈ ಬಗ್ಗೆ ಮಾತಾಡೋದ ಕೆಟ್ಟಾಗಿ ಛೇದವಧೆ ಮಾಡೋದ ನಿಲ್ಲಿಸ್ಬೇಕು ಅಂತ ನನ್ನ 2 ಮಾತು ಹೇಳ್ತೀನಿ ಅಷ್ಟೇ. ನಾವು 50 ವರ್ಷದಿಂದ ದ್ಯಾವಡ್ ದುಡಿದಂಥ ಜನ. ನಾವು ಶಿವಲಿಂಗೇಗೌಡರ ವ್ಯಕ್ತಿತ್ವ ನೋಡಿ ನಾವು ಶಿವಲಿಂಗೇಗೌಡರು ಹೊರಗೆ ಬಂದರು. ಹೇಳ್ತಾರೆ ಶಿವಲಿಂಗೇಗೌಡರು ನಮ್ಮ JDS ಕಾರ್ಯಕರ್ತರು ಹೇಳ್ತಾರೆ, ಚೂರಿ ಹಾಕಿದವರು ಈಗ ದ್ಯಾವಡ್ ಶಿವಲಿಂಗೇಗೌಡರು ಬೆಳೆಸಿದ್ರು ಅಂತ. ಸ್ವಾಮಿ ದ್ಯಾವಗೌಡರು ಬೆಳೆಸಿದ್ದೇ ಆದರೆ 20 ವರ್ಷ ನಾವು ಸೋತು ಸುಮ್ಮನೆ ಆಗಿದ್ದೀವಲ್ಲ, ಅವತ್ತು ಯಾಕೆ 4 ಜನ MLA 4 ಸಚಿವ ದ್ಯಾವಗೌಡರ ಪಕ್ಷ ಸೋತವತ್ತು? ದ್ಯಾವಡ ಕಾರ್ಯಕರ್ತರು ಯಾಕೆ ಸೋತರು ಅವತ್ತು? ಅದನ್ನು JDS ತಿಳ್ಕೊಬೇಕು. ನಾವು JDS ಕಾರ್ಯಕರ್ತರು ಇದ್ದಾರೆ, 4 ಜನ MLA ಯಾಕೆ ಬೆಳೆಸೋಕ್ಕಲ್ಲ? ದೇವ್ರು ನಾನು ಬೆಳೆಸಿದ್ದೀನಿ ಶಿವಲಿಂಗೇಗೌಡರು ನಾನು ಚೂರಿ ಹಾಕೋದಂತಲ್ಲ, 4 ಜನ MLA ಯಾಕೆ ಮಾಡೋಕ್ಕಾಗಲ್ಲ? 20 ವರ್ಷ ಸಕ್ಸಸ್ ಹೋದರು. ಇವ್ರು ಯಾವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಅವತ್ತಿಂದ ಜನ ಇವ್ನು ಒಪ್ಕೊಂಡ್ರು. ಇಡೀ ಊರಲ್ಲಿ 3 ಮೂಲೆ ಒಂದು ಸಂಪರ್ಕ ಬಿಡ್ದಂಗೆ ಕೆಲಸ ಮಾಡಿದ್ರು. ಅದರಿಂದ ಶಿವಲಿಂಗೇಗೌಡರು ಅವತ್ತು ಈ ಸ್ಥಿತಿ ಬರೋಕ್ಕೆ ಕಾರಣ MLA ಯಾಕೆ. ಇವ್ರು ಟಿಕೆಟ್ ಕೊಟ್ಟ ಕ್ಷಣಕ್ಕೆ ಯಾವ MLA ಆಗ್ತಾರಲ್ಲ, ಅವ್ರ ವೈಯಕ್ತಿಕ ಕೆಲಸಕ್ಕೆ ಶಿವಲಿಂಗೇಗೌಡರು 4 ಸರಿ MLA ಆದರು. ಅವರು MLA ಕಾರಣ ಅಷ್ಟೇ ಅವರು ಶಿವಲಿಂಗೇಗೌಡರು. ಮತ್ತು ದ್ಯಾವಗೌಡರು ಹೇಳ್ತಾರೆ 26,000 ಕೋಟಿ ಕುಮಾರಸ್ವಾಮಿ ಮನ್ನಾ ಮಾಡಿಬಿಟ್ರು ಅಂತ ಹೇಳ್ತಾರೆ. ಸ್ವಾಮಿ 26,000 ಕೋಟಿ ಮನ್ನಾ ಮಾಡಿದರೆ ಕೆಲವು ಬರೀ ಕಾಲು ಬಗ್ಗೆ ಜನಕ್ಕೆ ಅವರ ಅನುಕೂಲ ಇಲ್ಲ. ಇವತ್ತು ಗ್ಯಾರಂಟಿ ಮಾಡಿರೋದು ಪ್ರತಿಯೊಬ್ಬ ಕುಟುಂಬಕ್ಕೂ ವರ್ಷಕ್ಕೆ 35,000-50,000 ಒಂದು ಕುಟುಂಬಕ್ಕೆ ದುಡ್ಡು ಸಿಗ್ತೈತಿ. ಇದು ಸರ್ಕಾರ ಮಾಡೋದು ಒಳ್ಳದಲ್ವಾ? ಗ್ಯಾರಂಟಿ ಅಲ್ವಾ? ಗ್ಯಾರಂಟಿಯನ್ನು ಒಳ್ಳದಲ್ವಾ? ಮಾತಿದ್ರೆ 26,000 ಕೋಟಿ ಅಂತ ಹೇಳ್ತಾರೆ. ನಮ್ಮ ದ್ಯಾವಗೌಡ ಅಪ್ಪಾಜಿಯವರು ಅವ್ರಿಗೆ ಗೌರವ ಇದೆ, ಹೆಸರಿದೆ, ಅವ್ರಿಗೆ ಮನೆ ಕುತ್ಕೋಬೇಕು. ಅವ್ರು ಈ ರೀತಿ ಬಂದು ನಾವು ಗೌಡ್ರೆ ಸಮಾಜದ ಮನುಷ್ಯ ಅವ್ರಿಗೆ ಒಳ್ಳೆ ಗೌರವ ಇದೆ, ಇರಲಿ. ಬಂದು ಏಕೆ ಮೇಲೆ ನಂಗೆ ಗಳೋದುಗಳನ್ನು ಮಾಡಬಾರ್ದು. ಅವರು ಮಾಡಿದ ತಕ್ಕನಾಗಿ ಜನ ಒಪ್ಕೊಂಡ್ರೆ ಅವ್ರಿಗೆ ಬೆಲೆ, ತಿರಸ್ಕರಿಸಿದ್ರೆ ಅವ್ರ ಗೌರವ ಹೋಗುತ್ತೆ. ದಯವಿಟ್ಟು ನಾನು ದ್ಯಾವಡ ಅಪ್ಪಾಜಿ ಹೇಳೋದು ನೀವು ಮನೇಲಿರಬೇಕು ಆಗುತ್ತೆ. ನಾವು ದ್ಯಾವಡ ಸಮಾಜ ದ್ಯಾವಡ ಒಕ್ಕಲಿಗರು ಮುಖಂಡ ಅಂತೇಳಿ ನೀವು ಒಕ್ಕಲಿಗರು ಮುಖಂಡರು ಹೌದು. ದ್ಯಾವಡ ಅಪ್ಪಾಜಿಯವರು ಒಕ್ಕಲಿಗ ಮುಖಂಡರು, 2ನೇ ಮುಖಂಡರು DK ಶಿವಕುಮಾರ್ ಬರ್ತಾರೆ. ನಾನು ವೈಯಕ್ತಿಕ ಹೇಳ್ಬೇಕು ಅಂದರೆ, ಯಾಕೆಂದರೆ ದ್ಯಾವಗೌಡರು ವೈಯಕ್ತಿಕವಾಗಿ ಬೆಳೆದು ಈ ಮಟ್ಟಕ್ಕೆ ಪ್ರಧಾನಿಯಾಗಿದ್ರು. ಅದು ನಮ್ಮ ಸಮಾಜದ ಗೌರವ ನಮಗಿದೆ. ಆದರೆ ಕುಮಾರಸ್ವಾಮಿ ಸ್ವಂತ ಬೆಳೆದಾರಲ್ಲ, ಅವ್ರ ಅಪ್ಪರಿಂದ ಬೆಳೆದಾರವರು. ಅದೇ DK ಶಿವಕುಮಾರು ದ್ಯಾವೇಗೌಡರಂಗೆ ತಳಮಟ್ಟದಿಂದ ಬಂದು ಇವತ್ತು ಒಕ್ಕಲಿಗ ನಾಯಕ ಅನ್ಸುತ್ತೆ. ಅವ್ರು 2ನೇ ಒಕ್ಕಲಿಗ ನಾಯಕ ಅಂತಿದ್ರೆ DK ಶಿವಕುಮಾರ್. ದಯವಿಟ್ಟು ಇದೆಲ್ಲ ನಿಲ್ಲಿಸ್ಬೇಕು. ಅವ್ರು ಅವನು ಈಗ ಯಾರು ಹೇಳ್ತಾನಪ್ಪ, ನಮ್ಮ JDS ಕರ್ತಾನೆ ಶಿವಲಿಂಗೇಗೌಡರು ಇನ್ನು ಮುಂದಿನ ಸರಿ ಸೋತ್ ಬಿಡ್ತಾರಂತಾರೆ. ಸ್ವಾಮಿ ಹೋದ ಸರಿ ನಿಮ್ಗೆ 80,000 ಓಟ್ ಬಂದದ್ದು ನಿಮ್ಮ ವೈಯಕ್ತಿಕ ಓಟ್ಗಲ್ಲ. ಸಂತೋಷ್ BJP ಲಾಸ್ಟ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ 10ಕ್ಕೆ ಬಂದು ಟಿಕೆಟ್ ಕೊಡಲ್ಲ. ಅದೊಂದು ಕಾರಣ ಅಂತ ಅವ್ರಿಗೆ. ನಮ್ಮ ಶಿವಲಿಂಗೇಗೌಡರ ಹತ್ರದಲ್ಲಿ JDS ಬಿಟ್ಟರು ನಮ್ಮ ದೇಶಕ್ಕೆ ಎಲ್ಲ ಒಟ್ಟಾಗಿ 80,000 ಓಟ್ ಅಂದ್ರಲ್ಲ. ನಿಮ್ಮ ತಾಕತ್ತಿದ್ರೆ ನೆಕ್ಸ್ಟ್ ನೀವು ಯಾರ ನಿಂತ್ಕೊಳ್ಳಿ, ಅಲ್ಲಿ ನಾವು 25,000-40,000 ಶಿವಲಿಂಗೇಗೌಡರು ನೀಡ್ತಾರಲ್ಲ ಅಂತಂದರೆ ಮತ್ತೆ ಮುಂದೆ ನೀವು ಹೇಳಿಟ್ಟು ನಾವು ಶರಣ. ಅದನ್ನು ಬಿಡಿ. ಶಿವಲಿಂಗೇಗೌಡರು ಸೋಲ್ಸಕ್ಕೆ ಈ ಇತಿಹಾಸದಲ್ಲಿ ಯಾರೂ ಇಲ್ಲ. ನಮ್ಮ ರೇವಣ್ಣಲ್ಲ ಕುಮಾರಸ್ವಾಮಿ ಯಾರು ಬಂದರೂ ಶಿವಲಿಂಗೇಗೌಡರು ಅಳಿಸೋಕ್ಕಾಗೋದಿಲ್ಲ. ದಯವಿಟ್ಟು ಇನ್ನು ಈ ರಾಗಿ ಕಳ್ಳ ಕೊಬ್ಬರಿ ಕಳ್ಳ ಅನ್ನೋಕ್ಕಂತಿರಲ್ಲ, ದಯವಿಟ್ಟು ಇನ್ನು ಹಂಗಂತಲೇ ಇದ್ದರೆ ದೊಡ್ಡ ಘರ್ಷಣೆ ಆಗುತ್ತೆ. ರಾಗಿ ಕಳ್ಳನ ಪ್ರೂವ್ ಮಾಡಿ ನಾವು ಶಿವಲಿಂಗೇಗೌಡರು ಇರೋದು ನಿಂತ್ಕೊತೀವಿ. ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಏನಿಲ್ಲ ಸುಮ್ಮನೆ ಯಾವಾಗ ಗೊತ್ತಿಲ್ಲ ಆದಿ ಮಾತಾಡ್ತೇವೆ ಅಂತೇಳಿ ನೀವು ಮಾತಾಡಿ ಎಲ್ಲವೂ ಅದ. ರೇವಣ್ಣ ನೀವು ಮಾತಾಡ್ತಾರೆ, ನಿಮಗೆ ಹೇಗೆ ಅದು ಘನತೆ ಥರದಲ್ಲ. ಅದು ನೀವು ಮಾತಾಡಬೇಕು ಅಂದರೆ ನೀವು ಡಾಕ್ಯುಮೆಂಟ್ ತಂದಿರ್ತೀವಿ. ನಾವೆಲ್ಲ ಶಿವಲಿಂಗೇಗೌಡ ವಿರುದ್ಧ ಹೇಳ್ತೀವಿ. ಇವತ್ತು ಶಿವಲಿಂಗೇಗೌಡರು ವೈಯಕ್ತಿಕ ಕೆಲಸದಿಂದ ನಾವು ಅವ್ರಗಳೇ ಇರೋದು. ನಾನು ಶಿವಲಿಂಗೇಗೌಡ ಇವತ್ತಿದ್ರೆ ನಾವು ಶಿವಲಿಂಗೇಗೌಡ ಮೊದಲಿಲ್ಲ, ನಾನು ಅದನ್ನು ಮಾತಾಡ್ತೀನಿ. ನಾವು ಶಿವಲಿಂಗೇಗೌಡರು ನಮ್ಗೆ ಹೇಳಿದಂಥ ಕೆಲಸ ಊರಿಗೆಲ್ಲ ಮಾಡಿಕೊಟ್ಟಾರೆ. ಆ ಅಭಿಮಾನದಿಂದ ಅವ್ರು ಹಿಂಗಳದಾಗ ಇದೀವಿ. ಅಷ್ಟು ಬಿಟ್ಟರೆ ಶಿವಲಿಂಗೇಗೌಡರು ಹೊಂದಲಿಲ್ಲ ಅಂತೇಳಿ ಶಿವಲಿಂಗೇಗೌಡರು ಸೋಲ್ಸಕ್ಕೆ ಇಡೀ ಇತಿಹಾಸದಲ್ಲಿ ಅವ್ರು ಜೀವನವ್ರಿಗೆ ಯಾರು ಹಾಕಲ್ಲ ಅಂತೇಳಿ ನಾನು ಹೇಳಿ ಮಾತು